ಐಪಿಎಲ್ 2025 ನಲ್ಲಿ ಇವತ್ತಿನ ಬಿಸಿ ಬಿಸಿ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ, ಯಾವ ಟೀಮ್ ಇಂದ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ, ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿದಿನ ಪ್ರತಿಯೊಂದು ಐಪಿಎಲ್ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಫಟಾಫಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಸೊ ಫಸ್ಟ್ ಅಪ್ಡೇಟ್ SRH ಟೀಮ್ ಇಂದ ಸನ್ ರೈಸರ್ಸ್ ಹೈದರಾಬಾದ್ ಆಲ್ರೆಡಿ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಮೇನ್ ಆಗಿ ಅಭಿನವ್ ಮನೋಹರ್ ಪವರ್ ಹಿಟ್ಟಿಂಗ್ ನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಆ ತರ ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ದಾರೆ ಗುರು. ಆ ಒಂದು ವಿಡಿಯೋ ಬೇಕು ಅಂದ್ರೆ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಈಗಲೇ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಮತ್ತು ಪ್ರತಿಯೊಂದು ವಿಡಿಯೋ ಶೇರ್ ಮಾಡ್ತಾ ಇರ್ತೇನೆ. ಸೊ ಈಗಲೇ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಅಭಿನವ್ ಮನೋಹರ್ ರೀಸೆಂಟ್ ಆಗಿ ಮಹಾರಾಜ ಟ್ರೋಫಿ ಈ ಟೂರ್ನಮೆಂಟ್ ಅಲ್ಲಿ ಚಿಂದಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಸೊ ಬರುವಂತಹ ಐಪಿಎಲ್ 2025 ನಲ್ಲಿ ಪವರ್ ಹಿಟ್ಟರ್ ಅಭಿನವ್ ಮನೋಹರ್ ಅದೇ ಒಂದು ಪವರ್ ಹಿಟ್ಟಿಂಗ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಬರುವಂತಹ ಐಪಿಎಲ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇನ್ನೊಂದು SRH ಟೀಮ್ ಅಪ್ಡೇಟ್ ಏನಪ್ಪ ಅಂದ್ರೆ, ಸೊ ರೀಸೆಂಟ್ ಆಗಿ ನಿನ್ನೆ SRH ಟೀಮ್ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಆದ್ರೆ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ನ ಅವರು ಸ್ಟೇಡಿಯಂ ಒಳಗಡೆ ಮಾಡ್ತಾ ಇಲ್ಲ. ನಮ್ಮ BCCI ಒಂದು ರೂಲ್ಸ್ ನ ಕೊಟ್ಟಿದ್ದಾರೆ, ನೀವು ಏನೇ ಟ್ರೈನಿಂಗ್ ಮಾಡ್ಲಿ ಸೊ ಅದು ಸ್ಟೇಡಿಯಂ ಒಳಗಡೆ ಮಾಡೋದು ಬೇಡ ಅಂತೇಳಿ ಆ ಒಂದು ರೂಲ್ಸ್ ನ ಕೊಟ್ಟಿದ್ದಾರೆ. ಸೊ ಆ ಒಂದು ರೀಸನ್ ಮೇಲೆ SRH ಟೀಮ್ ಸ್ಟೇಡಿಯಂ ಹೊರಗಡೆ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಅಭಿನವ್ ಮನೋಹರ್ ಪವರ್ ಹಿಟ್ಟಿಂಗ್ ನ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಅಪ್ಡೇಟ್. CSK ಟೀಮ್ ಆಲ್ರೆಡಿ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಆದ್ರೆ ಬರುವಂತಹ IPL 2025 ಅಲ್ಲಿ CSK ಟೀಮ್ ಅಲ್ಲಿ ಒಂದು ಬಿಗ್ ಫೈಟ್ ಇದೆ ಗುರು. ಅಂದ್ರೆ ಬಿಗ್ ಫೈಟ್ ಅಂದ್ರೆ ಆ ಒಂದು ಬಿಗ್ ಕಾಂಪಿಟೇಷನ್ ನಡೆದಿದೆ. ಏನಪ್ಪಾ ಅಂದ್ರೆ ಓಪನಿಂಗ್ ಅಲ್ಲಿ ಡೆವನ್ ಕಾನ್ವೆ ಓಪನಿಂಗ್ ಮಾಡ್ತಾರ ಅಥವಾ ರಚಿನ್ ರವೀಂದ್ರ ಓಪನಿಂಗ್ ಮಾಡ್ತಾರ. ಇದು ಒಂದು ಬಿಗ್ ಫೈಟ್. ಕಾನ್ವೆ ಮತ್ತು ರಚಿನ್ ರವೀಂದ್ರಗೆ ಕಂಪೇರ್ ಮಾಡಿದ್ರೆ ಕಾನ್ವೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಮತ್ತು ರಚಿನ್ ರವೀಂದ್ರ ಯಂಗ್ ಪ್ಲೇಯರ್. ಅದೇ ರೀತಿಯಾಗಿ ರೀಸೆಂಟ್ ಆಗಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆದ್ರೆ CSK ಮ್ಯಾನೇಜ್ಮೆಂಟ್ ಯಾರಿಗೆ ಬಲೆ ಹಾಕ್ತಾರೆ ಗೊತ್ತಿಲ್ಲ. ಸೊ ನನ್ನ ವಿನ ಪ್ರಕಾರ ಅಲ್ಲಿ ರುತುರಾಜ್ ಗಾಯಕ್ವಾಡ್ ಇವರ ಜೊತೆ ಓಪನಿಂಗ್ ಮಾಡಬೇಕಾಗುತ್ತೆ ಡೆವನ್ ಕಾನ್ವೆ ಅವರು. ನೆಕ್ಸ್ಟ್ ಇನ್ನೊಂದು ಫೈಟ್ ಏನಪ್ಪಾ ಅಂದ್ರೆ ಮಿಡ್ಲ್ ಆರ್ಡರ್ ನಲ್ಲಿ ಅಲ್ಲಿ ದೀಪಕ್ ಹೂಡಾ ವರ್ಸಸ್ ವಿಜಯ್ ಶಂಕರ್ ಈ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಸೊ ಆದ್ರೆ CSK ಮ್ಯಾನೇಜ್ಮೆಂಟ್ ಯಾರಿಗೆ ಮಿಡ್ಲ್ ಆರ್ಡರ್ ಚಾನ್ಸ್ ಕೊಡ್ತಾರೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಫೈಟ್ ಏನಪ್ಪಾ ಅಂದ್ರೆ ಅಲ್ಲಿ ಓಪನಿಂಗ್ ಬೌಲಿಂಗ್ ಖಲೀಲ್ ಅಹಮದ್ ವರ್ಸಸ್ ಅನ್ಶುಲ್ ಕಂಬೋಜ್ ಇವರ ಒಂದು ಫೈಟ್ ನಡೀತಾ ಇದೆ. ಸೊ ಅನ್ಶುಲ್ ಕಂಬೋಜ್ ರೀಸೆಂಟ್ ಆಗಿ ಡೊಮೆಸ್ಟಿಕ್ ಅಲ್ಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನ್ಯೂ ಬಾಲ್ ಮತ್ತು ಡೆತ್ ಓವರ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ಲೇಯರ್. ಆದ್ರೆ CSK ಮ್ಯಾನೇಜ್ಮೆಂಟ್ ಯಾರಿಗೆ ಬಲೆ ಹಾಕ್ತಾರೆ, ಯಾರಿಗೆ ಪ್ಲೇಯಿಂಗ್ ಚಾನ್ಸ್ ಕೊಡ್ತಾರೆ ವೇಟ್ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಫೈಟ್ ಏನಪ್ಪ ಅಂದ್ರೆ ಓವರ್ಸೀಸ್ ಪ್ಲೇಯರ್ಸ್ ಅಲ್ಲಿ ನತನ್ ಎಲಿಸ್ ವರ್ಸಸ್ ಮತೇಶ ಪಾತ್ರೆನ. ಸೊ ಪಾತ್ರೆನ ರೀಸೆಂಟ್ ಆಗಿ ಅಂತಪ್ಪರಿ ಹೇಳ್ಕೊಳ್ಳೋ ಹಾಗೆ ಫಾರ್ಮ್ ಅಲ್ಲಿಲ್ಲ, ಆದ್ರೆ ನತನ್ ಎಲಿಸ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಆ ಒಂದು ರೀಸನ್ ಮೇಲೆ CSK ಯಾರಿಗೆ ಟಾರ್ಗೆಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ CSK ಫ್ಯಾನ್ಸ್ ಆಗಲಿ ಮತ್ತು IPL ಫ್ಯಾನ್ಸ್ ಆಗಲಿ ನಿಮ್ಮ ಪ್ರಕಾರ ಯಾರಿಗೆ CSK ಚಾನ್ಸ್ ಕೊಡಬೇಕು ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಇಂದ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಸೊ ಫಟಾಫಟ್ ಲೈಕ್ ಮಾಡಿ ಗುರು. ಸೊ ಏನಪ್ಪಾ RCB ಟೀಮ್ ಇಂದ ಅಪ್ಡೇಟ್ ಅಂತ ಕೇಳಿದ್ರೆ, ಸೊ ಬರುವಂತಹ IPL 2025 ಅಲ್ಲಿ RCB ಯ ಜೆರ್ಸಿ ಆಲ್ರೆಡಿ ಲೀಕ್ ಆಗಿದೆ. ಸೊ ಜೆರ್ಸಿ ಯಾವ ರೀತಿ ಇದೆ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ಜೆರ್ಸಿ ಫೇಕಾ ಅಥವಾ ರಿಯಲ್ ಅಂತ ಅದು ಆಕ್ಚುಲಿ ಕ್ಲಾರಿಟಿ ಇಲ್ಲ. ಸೊ ಅದು ಮುಂದೆ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಇದೆ ಬರುವಂತಹ IPL 2025 ಅಲ್ಲಿ RCB ಯ ಜೆರ್ಸಿ. ನೆಕ್ಸ್ಟ್ ಅಪ್ಡೇಟ್, ಸಾಕಷ್ಟು RCB ಫ್ಯಾನ್ಸ್ ಟೆನ್ಷನ್ ಪಡ್ತಾ ಇದ್ದಾರೆ. ಪಿಲ್ ಸಾಲ್ಟ್ ಮತ್ತು ಲಿಯಮ್ ಲಿವಿಂಗ್ಸ್ಟನ್ ಇವರ ಬ್ಯಾಡ್ ಫಾರ್ಮ್ ನೋಡಿ. ಆದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ನನ್ನಿಂದ ಒಂದೇ ಒಂದು ರಿಕ್ವೆಸ್ಟ್, ಏನಪ್ಪಾ ಅಂದ್ರೆ ಸೊ ಬರುವಂತಹ IPL 2025 ಅಲ್ಲಿ RCB ಅಲ್ಲಿ ಎಸ್ಪೆಷಲಿ ಪಿಲ್ ಸಾಲ್ಟ್ ಪಕ್ಕಾ ಶೋರ್ಲಿ ಫೈರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟೆ ಕೊಡ್ತಾರೆ. ಪಿಲ್ ಸಾಲ್ಟ್ ಅಲ್ಲಿ ಆ ಒಂದು ಕ್ಯಾರಿ ಬರಿದೆ. ಹೌದು ರೀಸೆಂಟ್ ಆಗಿ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಮತ್ತು ಸಾಕಷ್ಟು RCB ಫ್ಯಾನ್ಸ್ ಪಿಲ್ ಸಾಲ್ಟ್ ಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಆ ಟ್ರೋಲಿಗೆ ಸರಿಯಾದ ಆನ್ಸರ್ ಕೊಟ್ಟೆ ಕೊಡ್ತಾರೆ. ಪಿಲ್ ಸಾಲ್ಟ್ ಬರುವಂತಹ IPL 2025 ಅಲ್ಲಿ ನನ್ನ ವಿನ ಪ್ರಕಾರ ಸಾಲ್ಟ್ ಬರುವಂತಹ IPL 2025 ಅಲ್ಲಿ 400+ ರನ್ಸ್ ಸ್ಕೋರ್ ಮಾಡೇ ಮಾಡ್ತಾರೆ ಈ ಒಂದು IPL ಅಲ್ಲಿ. ನೆಕ್ಸ್ಟ್ ಲಿಯಮ್ ಲಿವಿಂಗ್ಸ್ಟನ್ ಇವರ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಯಾಕೆಂದ್ರೆ ಜಸ್ಟ್ ಸ್ಲಾಗ್ ಪ್ಲೇಯರ್. ಸೊ ಫಸ್ಟ್ ಅಂತ ಹೇಳ್ತಾ ಇದ್ದೀನಿ, ಲಿಯಮ್ ಲಿವಿಂಗ್ಸ್ಟನ್ ಇವ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಇವರಿಬ್ಬರ ಪ್ಲೇಯರ್ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಮಾಡಿ. ಆದ್ರೆ ಸಾಲ್ಟ್ ಮಾತ್ರ ಶೋರ್ಲಿ ಫೈರ್ ಆಗ್ತಾರೆ. ಲಿಯಮ್ ಲಿವಿಂಗ್ಸ್ಟನ್ ಫ್ಲಾಪ್ ಆಗುವಂತಹ ಚಾನ್ಸ್ ಇದ್ದೇ ಇರುತ್ತೆ. ಆದ್ರೆ RCB ಫ್ಯಾನ್ಸ್ ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ.
ಪಿಲ್ ಸಾಲ್ಟ್ ಮತ್ತೆ ಫಾರ್ಮ್ಗೆ ಎಂಟ್ರಿ ಕೊಡ್ತಾರೆ ಈ ಒಂದು IPL ಅಲ್ಲಿ. ಸೊ ಅದೇ ರೀತಿಯಾಗಿ ಸಾಕಷ್ಟು RCB ಫ್ಯಾನ್ಸ್ ಕೇಳ್ತಾ ಇದ್ದಾರೆ, ಸೊ ಜಾಸ್ ಹೆಜ್ಲುಡ್ ಅವರ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಮತ್ತು RCB ಟ್ರೈನಿಂಗ್ ಕ್ಯಾಂಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತೇ ಕನ್ಫರ್ಮ್ ಆಗುತ್ತೆ ಈ ಒಂದು 2 ಅಪ್ಡೇಟ್ಸ್. ಇಫ್ ಸಪೋಸ್ ಈ ಒಂದು ಅಪ್ಡೇಟ್ಸ್ ಬಂದ್ರೆ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಬೆಳಗ್ಗೆ ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಆ ಒಂದು ಅಪ್ಡೇಟ್ ನ ಶೇರ್ ಮಾಡ್ತೀನಿ. ಸೊ ಆ ಒಂದು ರೀಸನ್ ಮೇಲೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಟುಕೊಳ್ಳಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಫಟಾಫಟ್ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ದೃಶ್ಯ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.